ಯುರೋಪ್ ತನ್ನ ವಿರುದ್ಧ ಯುದ್ಧಕ್ಕೆ ತಾನೇ ಹಣವನ್ನ ನೀಡುತ್ತಾ ಇದೆ. ಮದರ್ ಆಫ್ ಡೀಲ್ಸ್ ಒಪ್ಪಂದಕ್ಕೆ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಕಿಡಿ. ಮದರ್ ಆಫ್ ಆಲ್ ಡೀಲ್ಸ್ ಎಂದೇ ಕರೆಯಲ್ಪಡ್ತಾ ಇರುವ ಭಾರತ ಇಯು ನಡುವಿನ ಬಹುನಿರೀಕ್ಷಿತ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಬಹುತೇಕ ಎಂದೇ ಘೋಷಣೆಯಾಗುವ ಸಾಧ್ಯತೆ ಇದೆ. ಇದಕ್ಕಾಗಿ ಈಗಾಗಲೇ ಯುರೋಪಿಯನ್ ಒಕ್ಕೂಟದ ನಿಯೋಗ ಭಾರತದಲ್ಲಿದ್ದು ಗಣರಾಜ್ಯೋತ್ಸವ ಸಂಭ್ರಮದಲ್ಲಿಯೂ ಸಹ ಭಾಗಿಯಾಗಿದೆ. ಈ ಒಪ್ಪಂದದಿಂದ ಅತಿ ಹೆಚ್ಚು ಹೊಡೆತ ಬೀಳುವುದು ಅಮೆರಿಕಾಗೆ ಎಂಬ ವಿಚಾರ ತಿಳಿದಿದೆ. ಈ ಹಿನ್ನೆಲೆಯಲ್ಲಿ ಸದ್ಯ ಅಮೆರಿಕ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಯುರೋಪ್ ತನ್ನ ವಿರುದ್ಧ ಯುದ್ಧಕ್ಕೆ ತಾನೇ ಹಣ ಪೂರೈಕೆ ಮಾಡ್ತಾ ಇದೆ ಅಂತ ಟೀಕೆ ಮಾಡಿದೆ. ಈ ಒಪ್ಪಂದದಿಂದ ಅತಿ ಹೆಚ್ಚು ನಷ್ಟವನ್ನು ಅಮೆರಿಕ ಅನುಭವಿಸಲಿದೆ ಎಂಬ ಮಾತು ವಾಸ್ತವ. ಆದಾಗ್ಯೂ ಇದನ್ನು ಬಿಟ್ಟು ಸುತ್ತಿ ಬಳಸಿ ಮಾತನಾಡ್ತಾ ಇರುವ ಅಮೆರಿಕ ಮಾತ್ರ ಈ ಒಪ್ಪಂದ ಖಚಿತವಾದ್ರೆ ರಷ್ಯಾ ಉಕ್ರೇನ್ ಮೇಲೆ ಕತ್ತಿ ಮಸೀಲು ಪರೋಕ್ಷವಾಗಿ ಅವರೇ ಹಣವನ್ನ ನೀಡಿ ಪ್ರೋತ್ಸಾಹಿಸಿದಂತಾಗುತ್ತದೆ ಅಂತ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ವೇಳೆ ರಷ್ಯಾ ಉಕ್ರೇನ್ ಯುದ್ಧವನ್ನು ಕೊನೆಗೊಳಿಸುವ ನಿಟ್ಟಿನಲ್ಲಿ ಅಮೆರಿಕ ಯುರೋಪ್ಗಿಂತ ಹೆಚ್ಚಿನ ತ್ಯಾಗಗಳನ್ನ ಮಾಡಿದೆ ಅಂತ ಬೆಸೆಂಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದಕ್ಕಾಗಿ ಭಾರತದ ಮೇಲೆ ಸುಂಕವನ್ನ ಸಹ ಹೇರಿ ಕಠಿಣ ನಿಲುವನ್ನ ಹೊಂದಿದೆ ಅಂತ ತಿಳಿಸಿದ್ರು. ಭಾರತ ಕಚ್ಚಾ ತೈಲಗಳನ್ನು ಖರೀದಿಸುವ ಮೂಲಕ ರಷ್ಯಾ ಉಕ್ರೇನ್ ವಿರುದ್ಧ ನಡೆಸುತ್ತಿರುವ ಯುದ್ಧಕ್ಕೆ ರಷ್ಯಾಗೆ ಆರ್ಥಿಕ ಸಹಾಯವನ್ನ ಮಾಡ್ತಿದೆ ಅಂತ ಅಮೆರಿಕ ಭಾರತದ ಮೇಲೆ ಹೆಚ್ಚುವರಿ 25% ಸುಂಕವನ್ನ ವಿಧಿಸಿದ್ದೆವು. ಆದರೆ ಇತ್ತ ಕಳೆದ ವಾರ ಯುರೋಪಿಯನ್ನರು ಭಾರತದೊಂದಿಗೆ ವ್ಯಾಪಾರ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಅಲ್ಲದೆ ಅಮೆರಿಕ ರಷ್ಯಾದೊಂದಿಗೆ ಇಂಧನ ವ್ಯಾಪಾರ ಅಸ್ಥಿರಗೊಳಿಸ್ತಾ ಇದ್ರೆ ಇತ್ತ ಯುರೋಪ್ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿನ ಲೋಪದೋಷಗಳಿಂದಾಗಿ ಆರ್ಥಿಕವಾಗಿ ಲಾಭವನ್ನ ಪಡಿತಾ ಇದೆ ಅಂತ ಟೀಕಿಸಿದ್ದಾರೆ. ಏತನ್ಮಧ್ಯೆ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟವು ಬಹುನಿರೀಕ್ಷಿತ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳ ಮುಕ್ತಾಯವನ್ನ ಔಪಚಾರಿಕವಾಗಿ ಘೋಷಿಸುವ ಅಂಚಿನಲ್ಲಿದ್ದು ಉಭಯ ಕಡೆಯವರು ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಬಣ್ಣಿಸಿದ್ದಾರೆ. ಇಂದು ನಡೆಯಲಿರುವ 16ನೇ ಭಾರತ ಇಯು ಶೃಂಗಸಭೆಯಲ್ಲಿ ಈ ವ್ಯಾಪಾರ ಒಪ್ಪಂದವನ್ನು ಅಧಿಕೃತಗೊಳಿಸುವ ಸಾಧ್ಯತೆಗಳಿವೆ. ಈ ಒಪ್ಪಂದವು ಅಂತಿಮಗೊಂಡರೆ ಈಗಾಗಲೇ ಭಾರತ ಮತ್ತು G27 ರಾಷ್ಟ್ರಗಳಿರುವ ಐರೋಪ್ಯ ಒಕ್ಕೂಟವು ವಿಶ್ವದ ಜಿಡಿಪಿಯಲ್ಲಿ 25% ಪಾಲನ್ನ ಹೊಂದಿದ್ದು ಸುಮಾರು 2 ಬಿಲಿಯನ್ ಜನರ ಒಟ್ಟು ಜನಸಂಖ್ಯೆಯನ್ನು ಹೊಂದಿರುವ 2 ಪ್ರಮುಖ ಆರ್ಥಿಕತೆಗಳನ್ನ ಬೆಸೆಯಲಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.